ಏನಾಯ್ತು ನನ್ನ KLXಗೆ ಸಿಗ್ನಲಲ್ಲಿ ನಿಂತ್ಕೊಂಡ್ರೆ ಈ ಥರ ಫುಲ್ ವೈಟ್ ಸ್ಮೋಕ್ ಆಗಿಬಿಟ್ಟಿರ್ತಾ ಇದು. ಫುಲ್ಲು ಇಂಜಿನ್ ಒಳಗೆ ಆಯಿಲ್ ಕುಡಿದ್ಬಿಟ್ಟೈತೆ, ಆರ್ ಎಲ್ಸ್ ಇಂಜಿನಿಗೆ ಬಂದಿದ್ರೆ ವೈಟ್ ಸ್ಮೋಕ್ ಬರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ, ನೀವು ಸೂಪರಾಗಿ ಇರ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಸೊ ಇವತ್ತು ಬಂದು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ KLX ಬಗ್ಗೆ ಏನಾಗೈತೆ, ಏನಾಗಿದೆ, ಏನಾಗ್ತಿದೆ KLXಗೆ. ಸೊ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರು ವ್ಲಾಗ್ನ ನೋಡ್ತಾ ಇದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಬಾಯ್ಸ್. ಅಲ್ಲಿವರೆಗೂ ಸ್ವಲ್ಪ ಈ ಥರ ಅಲ್ಲಿ ವ್ಲಾಗ್ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಕನ್ಸಿಸ್ಟೆನ್ಸಿ ಬ್ರೇಕ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಎನಿವೇಸ್ ಏನಾಯ್ತಪ್ಪ ನನಗೆ ಆ ಸೈಡ್ಗೆ ಹೋಗ್ತಾವ್ರು, ಈ ಸೈಡ್ ಆಗಿಟ್ಟು ಹೋಗಿ ಮಾಡ್ತಾಯಿದ್ದೆ. ಇವಾಗ ಬೇರೆ ಹಬ್ಬದ ಟೈಮ್ ಅಲ್ವಾ ಬಾಯ್ಸ್, ಫುಲ್ ರಶ್ ಅಂದ್ಕೊಳ್ಳಿ. ಸೊ ಬನ್ನಿ ಅದೆಲ್ಲ ಸೈಡಿಗೆ ಬಿಟ್ಟು KLX ವಿಷಯಕ್ಕೆ ಬಂದ್ಬಿಡೋಣ. ಏನಾಯ್ತು ನನ್ನ KLXಗೆ? ಫಸ್ಟ್ ಆಫ್ ಆಲ್ ನೋಡಿರ್ತೀರ ಹಳೆ ವ್ಲಾಗ್ಸಿಂದ ಏನಾಗಿತ್ತು ಅಂದರೆ ವೈಟ್ ಸ್ಮೋಕ್ ಬರ್ತಾಯಿತ್ತು ಗಾಡೀಲಿ. ವೈಟ್ ಸ್ಮೋಕ್ ಏನಕ್ಕೆ ಬರುತ್ತೆ ಅಂದರೆ, ಒಂದು ಸೈಲೆನ್ಸರ್ ಒಳಗಡೆ ನೀರು ಹೋಗಿದ್ರೆ ಬರುತ್ತೆ, ಆರ್ ಎಲ್ಸ್ ಪಿಸ್ಟಿನ್ ಒಳಗೆ, ಇವಾಗ ಹೆಡ್ ಒಳಗೆ ಪಿಸ್ಟಿನ್ ಇರುತ್ತಲ್ಲ, ಪಿಸ್ಟಿನ್ ರಿಂಗ್ಸ್ ಏನಾದರೂ ವಾಶ್ಔಟ್ ಆಗಿದ್ರೆ ಬರುತ್ತೆ, ಆರ್ ಎಲ್ಸ್ ಇಂಜಿನಿಗೆ ಬಂದಿದ್ರೆ ವೈಟ್ ಸ್ಮೋಕ್ ಬರುತ್ತೆ. ಆರ್ ಇನ್ನೊಂದು 2-3 ರೀಸನ್ಸ್ ಇದೆ ಬಾಯ್ಸ್. ಅಂದರೆ ಆಯಿಲ್ ಬರ್ನ್ ಆಗ್ತಿರುತ್ತೆ ಒಳಗಡೆ ಇಂಜಿನ್ ಒಳಗೆ, ಆವಾಗ ವೈಟ್ ಸ್ಮೋಕ್ ಬರುತ್ತೆ. ಅದು ಯಾವುದೇ ಗಾಡಿ ಆದರೂ ಅಷ್ಟೇ, ಬರೀ KLX ಅಂತ ಅಲ್ಲ. ಸೊ ದಟ್ಸ್ ವಾಟ್. ಇದರೊಳಗೆ ಯಾವುದೋ ಒಂದು ಪ್ರಾಬ್ಲಮ್ ಆಗಿದೆ ನಮ್ಮ KLX ಒಳಗೆ. ಸೈಲೆನ್ಸರ್ ಒಳಗೆ ನೀರು ಹೋಗಿಲ್ಲ ಆಬ್ವಿಯಸ್ಲಿ, ಬಿಕಾಸ್ ಪ್ರಾಪರ್ ವೆಲ್ ಮೇಂಟೈನ್ ಮಾಡ್ತೀನಿ KLXನ. ನಾನು ಆಟಗಳೆಲ್ಲ ಆಡಲ್ಲ, ಅದೇ ವ್ಯೂಸ್ಗೋಸ್ಕರ, ರೀಲ್ಸ್ಗೋಸ್ಕರ ಸೈಲೆನ್ಸರ್ ಒಳಗಡೆ ನೀರು ತುಂಬಿಸೋದು ಅದು ಇದು ಎಲ್ಲ. ಸೊ ಆಬ್ವಿಯಸ್ಲಿ ನನ್ನ ಗಾಡೀಲಿ ಬಂದು ಪ್ರಾಬ್ಲಮ್ ಆಗಿರೋದು ಮೇಜರ್ ಆಗಿ ನನಗೆ ಗೊತ್ತಿರೋಂಗೆ ಹೆಡ್ ಒಳಗಡೆ ಪಿಸ್ಟಿನ್ ರಿಂಗ್ಸ್ ಬರುತ್ತೆ. ಪಿಸ್ಟಿನ್ ಬರುತ್ತೆ ಗೊತ್ತಾ, ಪಿಸ್ಟಿನ್ ಮೇಲೆ 2 ರಿಂಗ್ಸ್ ಬರುತ್ತೆ, ಅದು ಫುಲ್ಲು ವಾಶ್ಔಟ್ ಆಗಿರುತ್ತೆ. ಸೊ ಸ್ಮೋಕ್ ಬರುತ್ತೆ, ಅಂದರೆ ಆಯಿಲ್ಲು ಮೇಲ್ಗಡೆ ಬಂದು ಆಯಿಲ್ಲು ಬರ್ನ್ ಆಗ್ತಾ ಇರುತ್ತೆ. ಸೊ ಸ್ಮೋಕ್ ಬರುತ್ತೆ ನಿಮಗೆ ಗ್ರ್ಯಾಜುವಲ್ ಆಗಿ. ಸೊ ಗಾಡಿ ತೊಗೊಂಡಿದ್ದು ನಾನು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 29th 29th ಅನ್ಸುತ್ತೆ ಐ ಗೆಸ್. ಪ್ರಾಪರಾಗಿ ಡೇಟ್ ಗೊತ್ತಿಲ್ಲ, ಹಿಂದೆ ಮುಂದೆ ಆಗಿರ್ಬೋದು. ಅಕ್ಟೋಬರ್ 29th ಅನ್ಸುತ್ತೆ ನಾನು ಗಾಡಿ ಇಸ್ಕೊಂಡಿದ್ದು. ಅದು ಹೋದ ವರ್ಷ 2025 ಓಕೆನಾ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ನಂದಿಲ್ಲಿ 1 ತಿಂಗಳಲ್ಲಿ ಫಸ್ಟ್ ಸರ್ವೀಸು, 2nd, 3rd, 4th. ಅಂದರೆ ಯಾವಾಗ ಗೊತ್ತಾ, ರೀಸೆಂಟಾಗಿ ಒಂದು 3 months ಬ್ಯಾಕ್ ನನ್ನ ಸೆಕೆಂಡ್ ಸರ್ವಿಸ್ ಆಗಿದ್ದು ಬಾಯ್ಸ್. 2.5 months 3 months ಬ್ಯಾಕ್ ಅನಿಸುತ್ತೆ ಸೆಕೆಂಡ್ ಸರ್ವಿಸ್ ಆಗಿದ್ದು. ಸೆಕೆಂಡ್ ಸರ್ವಿಸ್ವರೆಗೂ ಲಿಟ್ರಲಿ ಗಾಡಿ ಏನು ಪ್ರಾಬ್ಲಮ್ ಇರಲಿಲ್ಲ ಬಾಯ್ಸ್. ಆರಾಮಾಗಿ 6,000 ಓಡಿಸ್ದೆ. ವೈನಾಡ್ ಎಲ್ಲೆಲ್ಲಿ ಟ್ರಿಪ್ ಮಾಡಿ ನೀವೇ ನೋಡಿ ಇರಲ್ಲ, ಮನೇಲಿರೋ ಮನುಷ್ಯನೇ ಇಲ್ಲ. ಅದು ನಾರ್ಮಲ್ ಗಾಡಿಗಳು ಇಟ್ಕೊಂಡೆ ನಾನು ಮನೇಲಿ ಇರ್ತಾ ಇರಲಿಲ್ಲ. ಅಂಥದ್ರೊಳಗೆ KLX ಮನೇಲಿ ಇಟ್ಕೊಂಡು ಮನೇಲಿರೋ ಅಂದರೆ ಆಗದೆ ಇರೋ ಕೆಲಸ ನನಗೆ. ತುಂಬ ಬಿಟ್ಟಾಗ್ತಿದೆ ಅಂದರೆ ನಮ್ಮದು ಗೊತ್ತಲ್ಲ, ನಾರ್ಮಲ್ ರೌಂಡ್ಸ್ ಅಂದ್ರೆ ವೈನಾಡೇ ಬಂದು ನಾನು ಗ್ರ್ಯಾಜುವಲ್ಲು ನಾರ್ಮಲಾಗಿ ತುಂಬ ಹೋಗ್ತಾ ಇದ್ದಿದ್ದು ಬಂದು ವೈನಾಡು. ಸೊ ನಾರ್ಮಲ್ ನಮ್ಮದು ಸುಮ್ಮನೆ ರೈಡ್ ಅಂದರೆ 1,000 ಕಿಲೋಮೀಟ್ರು ಇಲ್ಲ 500-600 ಅಂತೂ ಫಿಕ್ಸು. ಅಲ್ಲಿಂದ ಊಟಿಗೆ ಹೋಗ್ತಾಯಿದ್ದೋ ಸಡನ್ನಾಗಿ, ಅಲ್ಲಿಂದ ಸೈಕಾದರೆ ಕೇರಳ ಕಡೆ ಹೋಗ್ಬಿಡ್ತಾಯಿದ್ದೆ, ಯಾವ್ದಾರು ಬೀಚ್ ಸೈಡು ವೈನಾಡ್ಗೆ ಹೋಗಿ. ಮತ್ತು ಈ ಸೈಡ್ ಸೌತ್ ಎಲ್ಲೋಗಿ ಇನ್ನೇಂದೆ ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ನಮ್ಮ ದಿಡುಪೆ, ಕಳಸ ಆ ಸೈಡೆಲ್ಲ ಹೊಡೆದಿದೆ ರೈಡ್ಸು. ಅವಾಗೆಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ ಬಾಯ್. ಸೆಕೆಂಡ್ ಸರ್ವಿಸ್ ತಂದು ಬಿಟ್ಟೆ ಅಪ್ಪ. ಸೆಕೆಂಡ್ ಸರ್ವಿಸ್ ಬಿಟ್ಟು ಆಮೇಲೆ ಬಂತು ಕೈಗೆ ಗಾಡಿ, ಊರ ಬಾಗ್ಲಾಗಿತ್ತಾಗಲೇ ಗಾಡಿ. 10 ದಿನ ಬಾಯ್ಸ್ ಸೆಕೆಂಡ್ ಸರ್ವಿಸ್ ಆದಮೇಲೆ, ಲಿಟ್ರಲಿ 10 days ಅಂದ್ಕೊಳ್ಳಿ ಅಪ್ರಾಕ್ಸು. ಯಾವ ಥರ ಸ್ಮೋಕ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಗಾಡಿಯಿಂದ ಅಂದರೆ, ಸಿಗ್ನಲಲ್ಲಿ ನಿಂತ್ಕೊಂಡ್ರೆ ಫುಲ್ಲು ಬರ್ನಾಗಿರೋ ವಾಸನೆ ಬರ್ತಾಯಿತ್ತು. ಇದ್ಯಾವುದಪ್ಪ ಇದು, ಸ್ವಿಮ್ಮಿಂಗ್ ಪೂಲು, ರಿಂಗ್ ರೋಡ್ ಸ್ವಿಮ್ಮಿಂಗ್ ಪೂಲ್ ಇದ್ರ ಹೆಸರು. ಟ್ಯಾಕ್ಸ್ಗಳು ಕಟ್ಬಿಟ್ಟು ಇಟ್ಟಾಡ್ಬೇಕು ನಾವಿಲ್ಲಿ. ಅಸಹ್ಯ ಅಪ್ಪ. ಅದೇ ಮೈನಾಗಿ ವಿ ಶುಡ್ ಜಡ್ಜ್ ಅವರ್ ಸಮಾಜ ಮೋರ್ ದ್ಯಾನ್ ಅವರ್ ಕಂಟ್ರಿ. ಅದರೊಳಗೆ ಈ ಟ್ರಾಫಿಕ್ಕು, ಈ ಕೊಚ್ಚೆ ನೋಡಿ. ಇಂಥ ಟೈಮಲ್ಲಿ KLX ಇರೋಲ್ಲ ಬಿಡಿ, ಅದೆಲ್ಲ ಬಿಟ್ಬಿಡಿ. ಇವಾಗ ವಾಪಸ್ KLXಗೆ ಬರೋಣ. ಎಲ್ಲಿ ಹೇಳ್ತಾ ಇದೆ ನಿಮಗೆ, ರೈಡ್ಸ್ ಎಲ್ಲ ಆಯಿತು. ಸೆಕೆಂಡ್ ಸರ್ವಿಸ್ ಆದಮೇಲೆ ಫಕ್ಟಪ್ ಅಗ್ದಿ ಆಗೋಯ್ತು. 10 ದಿನ ಆದಮೇಲೆ ಗಾಡಿ ತೊಗೊಂಡೋಗಿ ತೋರಿಸ್ದೆ, ಬಿಟ್ಟೆ ಗಾಡಿನ. ಓಕೆನಾ. 1 ತಿಂಗಳಾಯಿತು, 1.5 ತಿಂಗಳಾಯಿತು, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2 ತಿಂಗಳು ಮಡಿಕೊಂಡಿದ್ರು ಗಾಡಿನ. ಪಾರ್ಟ್ಸ್ ಬರ್ತಾಯಿಲ್ಲ, ರೆಡಿ ಮಾಡ್ತಾಯಿದ್ದೀವಿ, ವಾರಂಟಿ ಅದು ಇದು ಅಂದ್ಕೊಂಡು. ಆಮೇಲೆ ಸೀದಾ ಒಂದು 2 months ಆದಮೇಲೆ ಗಾಡಿ ಕೊಟ್ರಪ್ಪ, ಫುಲ್ ರೆಡಿ ಮಾಡಿಬಿಟ್ಟಿದ್ದೀವಿ, ಹಂಗೆ ಮಾಡಿಬಿಟ್ಟಿದ್ದೀವಿ, ಅದು ಇದು ಎಲ್ಲ ಲೆಕ್ಕಾಚಾರ ಕೊಟ್ಟರು ಗಾಡಿ ಕೈಗೆ. ಮನೆಗೆ ತರ್ತೀನಿ, ತಿರುಗು ಗಾಡಿ ಆನ್ ಮಾಡ್ತೀನಿ, ಫುಲ್ಲು ಸ್ಮೋಕ್. ಏನು ಅನ್ಬೇಕು ಪ್ರಜೆಗಳು? ಇಲ್ಲ 600 ಕಿಲೋಮೀಟ್ರ್ ಓಡಿಸಿ ಹೊಸ್ದಾಗಲ್ವ ಎಲ್ಲ ಹಾಕಿರೋದು, ಸ್ಟಾಪ್ ಆಗಿಬಿಡುತ್ತೆ ಸ್ಮೋಕು ಅಂತ. ನಾನು ಒಂದು 400 ಕಿಲೋಮೀಟರ್ ಓಡಿಸ್ತೀನಿ, ಇನ್ನೇನು ಸರ್ವಿಸ್ ಸೆಂಟ್ರ್ ಅವ್ರು ಹೇಳ್ತಾವ್ರಲ್ಲ ಏನೋ ತಿಳಿದವರು ಅಂತ. ಹೆಂಗೆ ಹೇಳಿರ್ಬೇಕು ಪ್ರಜೆಗಳು? ಫುಲ್ಲು ಇಂಜಿನ್ ಒಳಗೆ ಆಯಿಲ್ ಕುಡಿದ್ಬಿಟ್ಟೈತೆ, ಈಚೆ ಸ್ಮೋಕಾಗಿ ಕನ್ವರ್ಟ್ ಆಗಿ ಬಂದು ಆ ಥರ ಲೆಕ್ಕಾಚಾರ ಆಗ್ಬಿಡೈತೆ ಫುಲ್ಲು. ಆ ಥರ ಎಲ್ಲ ಆದಮೇಲೆ ಸೀದಾ ನನಗೆ ಜರ್ಕೊಡಿಯೋಕ್ಕೆ ಸ್ಟಾರ್ಟ್ ಆಯಿತು ಗಾಡಿ. ಮತ್ತು ಸ್ಮೋಕು ಇನ್ನೂ ಬರ್ತಾನೆ ಇತ್ತು 400 ಕಿಲೋಮೀಟರ್ಸ್ ಆದ್ರೂ.
350 ಅಂದಾಗ ಜಾಸ್ತಿ ಆಗೋಯ್ತು. ನಾನು ಅವ್ರಿಗೆ ಫೋನ್ ಮಾಡಿದ್ಕೆ ಓಡಿಸಿ ಬ್ರೋ ಏನಾಗಲ್ಲ, ನಾನು ಟ್ರಿಪ್ ಹೋಗ್ತೀನಿ ಅಂದಾಗ ಹೋಗ್ಬಿಟ್ಟು ಬನ್ನಿ ಬ್ರೋ ಏನಾಗಲ್ಲ, ಗಾಡಿ ಏನಾದರೂ ಆದರೆ ನೋಡ್ಕೊಳ್ಳೋಣ, ವಾರಂಟಿಲಿ ಇದೆಯಲ್ಲ ಅದಿದೆಯಲ್ಲ ಇದಿದೆಯಲ್ಲ ಅಂತ ಸ್ಕ್ಯಾಮ್ ಆಯ್ತಪ್ಪ ಜೀವನ. ಅಲ್ಲೇ ಜೀವನ ಹಾಳಾಗಿದ್ದು ನಂದು. ನಾನು ಇವ್ರುಗಳ ಮಾತು ನಂಬ್ಕೊಂಡು ಓಡಿಸ್ದೆ, ಫುಲ್ ಮಕ್ಕರು ಟ್ವಿಸ್ಟ್ ಆಗೋಯ್ತು ಗಾಡಿನೇ. ಇದ್ಯಾವುದಪ್ಪ ಮಳೆ, ದೇವ್ರೆ ಬರಬೇಡಪ್ಪ ಮಳೆ, ದೇವ್ರೆ 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 ಮಳೆ ಬರಬೇಡ ಮಳೆ ಬರಬೇಡ ಮಳೆ ಬರಬೇಡ. ಜೀವನ ಬೇಜಾರಾಗಿ ಹೋಗುತ್ತೆ ಇವಾಗ ಮಳೆ ಬಂದರೆ. ಆಯ್ತು ಇವಾಗ ನಾಲ್ಕ ನೆಂದೇ ಹೋಯ್ತು ನಂಗೆ ಅನ್ನಿಸ್ತಂಗೆ. ಆಯ್ತು ಇವಾಗ ಜೀವನ. ಹಾಂ ಬಾಯ್ಸ್, ಇದ್ರೊಳಗೆ ಏನು ಬರ್ತೈತೆ ಅದೇ ಥರ ಫುಲ್ಲು ಸಿಗ್ನಲಲ್ಲಿ ನಿಂತ್ಕೊಂಡ್ರೆ ಈ ಥರ ಫುಲ್ ವೈಟ್ ಸ್ಮೋಕ್ ಆಗಿಬಿಟ್ಟಿರ್ತಾಯಿತ್ತು. ಯಾವುದಪ್ಪ ನಮ್ಮದು ಜೀವನ. ಅಗ್ದಿ ಆಯಿತು ಬಾಯ್ಸ್, ಫುಲ್ ಅಗ್ದಿ ಆಯಿತು ಜೀವನ. ಮಳೆ ಬರಬೇಡ ಸ್ವಾಮಿ. ಗುಡ್ಡಿ ಹಾಕಿ ನಿಂಗೆ ಗೊತ್ತಾಯ್ತಲ್ಲ, ಫುಲ್ ಜೋರಾಗಿ ಬರ್ತಾಯಿತ್ತು ಮಳೆ. ಸೊ ಬಿಡ್ರಿ, ನೆನೆಯೋಣ ಏನಾಗಲ್ಲ. ಆ ಥರ ಸೀನ್ ಆಯಿತು. ಆ ಥರ ಸೀನ್ ಆದಮೇಲೆ ಅವಾಗ ಗಾಡಿ ಬಿಟ್ಟೆ. ಇವಾಗ 2 ದಿನ ಆದರೂ ರೆಸ್ಪಾನ್ಸ್ ಇಲ್ಲಪ್ಪ ಗಾಡಿನ. ಫಸ್ಟ್ ದಿನ ವೀಡಿಯೋ ಕಳಿಸಿದ್ರೆ ಏನು ಬ್ರೋ ಏನೂ ಆಗಿಲ್ಲ, ಚೆನ್ನಾಗಿದೆಯಲ್ಲ ಗಾಡಿ ಅದು ಇದು ಅಂತ. ಬಾಯ್ಸ್, ಒಂದು ಪ್ರಶ್ನೆ ತಲೆಯಲ್ಲಿ ಇಟ್ಕೊಳ್ರಿ, ನಮ್ಗೇನು ತಿರ್ಪೆ ಶೋಕಿನ ಹೇಳ್ರಿ ನಮ್ಗೇನು ತಿರ್ಪೆ ಶೋಕಿನ ಗಾಡಿನ ಸುಮ್ಮನೆ ಹೋಗ್ಬಿಟ್ಟು ಸರ್ವಿಸ್ ಸೆಂಟ್ರಲ್ಲಿ ಬಿಡೋಕ್ಕೆ? ನಮ್ಗೇನು ಓಡಿಸ್ಬೇಕು ಅನ್ನೋ ಆಸೆ ಇರಲ್ವಾ ಗಾಡಿನ? ನನ್ನ ಮಕ್ಕಳು ಹೇಳೋದು ಹೆಂಗೆ ಅಂದರೆ, ನಾವು ಹೋಗ್ಬಿಟ್ಟು ನಮ್ಮ ತೆವಲಿಗೆ ಬಿಡ್ತಾ ಇದೀವಿ ಗಾಡಿನ ಸುಮ್ಮನೆ ಅನ್ನೋ ಥರ ಹೇಳ್ತಾರೆ ಬಾಯ್ಸು. ಅದೊಂದು ನೆವಿತ್ತಿಗೆ ಅವ್ರದ್ದು ಸರ್ವಿಸ್ ಸೆಂಟ್ರ್ ಮೇಲೆ. ಸೊ ಇವಾಗ ಬಿಟ್ಟಿರೋದಕ್ಕೆ ಇವಾಗ ಬಂದು ಇಂಜಿನ್ ತೆಗ್ದಿದ್ದಾರೆ, ಅಂದರೆ ಹೆಡ್ಡೆಲ್ಲ ಓಪನ್ ಮಾಡಿದ್ದಾರೆ. ವಿಡಿಯೋ ಹಾಕ್ತೀನಿ ನೋಡಿ, ವಿಡಿಯೋ ಕಳಿಸಿದ್ರು. ನೆಂದೇ ಹೋಯ್ತಪ್ಪ ಪ್ಯಾಂಟು. ಕವಾಸಕಿ ಅವ್ರಿಗೆ ಮೇಲ್ ಮಾಡಿ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿಸಿ ಸರ್ವಿಸ್ ಸೆಂಟ್ರಿಗೆ ಇವಾಗ ಗಾಡಿ ಕೆಲಸ ಆಗ್ತಾ ಇರೋದು. ಹಿಂಗೆ ಅಂದರೆ ಬಾಯ್ಸ್ ಫುಲ್ ಆಯಿಲ್ ಕುಡಿದ್ಬಿಟ್ಟೈತೆ KLX. ಇವಾಗ ಅವರು ಅರ್ಥ ಮಾಡ್ಕೊಬೇಕು, ನಾವೇನು ಸುಮ್ಮನೆ ಹೋಗ್ಬಿಡ್ತೀವಿ ಹೇಳ್ರಿ ಗಾಡಿನ. ಬಟ್ ಒನ್ ಆಫ್ ದಿ ವರ್ಸ್ಟ್ ಅನ್ನಿಸ್ತು ಜಯನಗರ್ ಸರ್ವಿಸ್ ಸೆಂಟರು. ಈ ಸತಿ ಎಲ್ಲ ರೆಡಿ ಆಗಿಲ್ಲ ಅಂದರೆ ಬಾಯ್ಸ್ ಗ್ಯಾಪ್ನ ಮಡಿಕೊಳ್ರಿ, ಹೇಳಿದ್ನ ಮಾಡ್ತೀನಿ ನಾನು. ಸೊ ಗ್ಯಾಪ್ನ ಮಡಿಕೊಳ್ರಿ. ಸರ್ವಿಸ್ ಸೆಂಟ್ರಿಗೆ ಯಾವ ಥರ ಕೆಲಸ ಕೊಡ್ತೀನಿ ಅಂದರೆ ನೆನೆಸ್ಕೊಬೇಕು ಲೈಫಲ್ಲಿ. ಈ ಥರ ಹುಡುಗ ಈ ಥರ ಮಾಡೋದನ್ನ ಜಸ್ಟ್ ಫಾರ್ KLX 230ಗೆ ಅಂತ. ಬಾಯ್ಸ್ ಅವರಿಗೆ ಬರೀ ಸ್ಮಾಲ್ ಬೈಕ್ ಆಗಿರ್ಬೋದು KLX 230 ಕವಾಸಕಿಗೆ. ಬಟ್ ನಾವು ಒಂದು ಕನಸು ಆ ಥರ ಇಸ್ಕೊಂಡಿರ್ತೀವಿ ಗಾಡಿನ. ಎಷ್ಟು ಜನಕ್ಕೆ ಎಷ್ಟು ಪ್ರಾಬ್ಲಮ್ಸ್ ಆಗೈತೆ ಗೊತ್ತಾ ಬಾಯ್ಸ್? ಸ್ಕ್ರೀನ್ಶಾಟ್ಗಳು ಹಾಕ್ತೀನಿ ನೋಡಿ, ಎಲ್ಲೆಲ್ಲಿಂದ ಟೆಕ್ಸ್ಟ್ ಮಾಡೋರು ನನಗೆ ಅಂತ, ಯಾವ ಥರ ಆಗೈತೆ ಗಾಡಿಗಳು ಅಂತ. ಹೇಳ್ಬಾರ್ದು ಈ ಥರ ಎಲ್ಲ ಸರ್ವಿಸ್ ಸೆಂಟ್ರ್ ಮೇಲೆ. ಬಟ್ ಏನು ಮಾಡ್ತೀರಾ, ಚೂತಿಯ ನನ್ನ ಮಕ್ಕಳು ಆ ಥರ ಮಾಡ್ತಾರೆ ನಮಗೆ. ಬಿಡ್ರಿ, ಏನು ಬೈಯೋದು ಇವ್ರಿಗೆ. ಸೊ ದಟ್ಸ್ ವಾಟ್ ಬಾಯ್ಸ್, KLX ಹಿಂಗೆ ಆಗೈತೆ ಅಷ್ಟೇ. ಎಲ್ಲ ಗೊತ್ತಾಯ್ತು ಅನ್ಸುತ್ತೆ ಏನಾಗೈತೆ ಏನು ಕತೆ ಅಂತ KLXು. ಸೊ ಗಾಡಿ ಇನ್ನೇನು ಬರುತ್ತೆ, ವಿಡಿಯೋ ಹಾಕಿ ನೀವು ನೋಡಿದ್ರಿ ಅನ್ಸುತ್ತೆ. ಇವಾಗ ಹೆಡ್ಡೆಲ್ಲ ಬಿಚ್ಚಿದ್ದಾರೆ. ಸೊ ಇವಾಗ ರೆಡಿ ಆಗುತ್ತೆ ಗಾಡಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಂಬಿಕೆ ಇಲ್ಲ ಅವ್ರ ಮೇಲೆ. ಬಿಕಾಸ್ ಅಲ್ಲಿ ಏನು ಗೊತ್ತಾ, ಮಹಾಪ್ರಭುಗಳಿಗೆ ಗಾಡಿ ಏನು ಪ್ರಾಬ್ಲಮ್ ಆಗೈತಿ ಅಂತಲೇ ಗೊತ್ತಾಗಲ್ವಲ್ಲ. ನಾವಿನ್ನೇನು ಮಾಡೋದು ಹೇಳಿ. ಫುಲ್ ಟ್ವಿಸ್ಟ್ ಆಗ್ಬಿಡೈತಪ್ಪ ಇಲ್ಲಿ. ಹಾಂ ಬನ್ನಿ, ಏನು ಟ್ರಾಫಿಕ್ ಹೇಳಿ. 3 ಸಿಗ್ನಲ್ ಬಿಡ್ತು, ಇನ್ನೂ ಹೋಗಿಲ್ಲ ನಾನು ಟ್ರಾಫಿಕ್ ಬಿಟ್ಟು. ಟ್ರಾಫಿಕ್ ಒಳಗೆ ಜೀವನ ಮಾಡ್ತಾ ಇದ್ದೀನಿ. ದಟ್ಸ್ ವಾಟ್ ಬೆಂಗಳೂರು ಲೈಫ್. ಅಯ್ಯೋ ಇರ್ರಿ ಬಾಯ್ಸ್, ಲೆನ್ಸ್ ಒರೆಸ್ತೀನಿ ಸ್ವಲ್ಪ. ಮಳೆಲೆಲ್ಲ ಕಾಂಟೆಂಟ್ ಮಾಡಬೇಕು, ಜೀವನ ನಾವು ಅಂದ್ಕೊಂಡಂಗೆ ಇರಲ್ಲಪ್ಪ. ಬಟ್ ಏನು ಮಾಡೋಕ್ಕಾಗಲ್ಲ ಬಾಯ್ಸ್, ಮಿಸ್ ಮಾಡೋದು ಬೇಡ. ಡೈಲಿ ಕಾಂಟೆಂಟ್ ಹಾಕ್ತೀನಿ. ಇದು ಬೇರೆ, ಈ ಗಾಡೀಲಿ ಬ್ರೇಕ್ ಹಿಡಿದ್ರೆ ಸ್ಲೈಡ್ ಆಗೋಯ್ತೀನಿ, ಜೋರಾಗಿ ಥ್ರಾಟ್ಲ್ ಕೊಟ್ಟರು ಸ್ಲೈಡ್ ಆಗ್ತೀನಿ. ಥರೊಳಗೆ ಕಷ್ಟ ಜೀವನ. ಮಳೆ ಬೇರೆ ನಿಲ್ಲೋ ಥರನೇ ಇಲ್ಲ. ಮಾನ್ಸೂನ್ ರೈಡ್ ಇಷ್ಟ, ಬಟ್ ಜಾಕೆಟ್ ಎಲ್ಲ ಹಾಕಿದ್ರೆ ಮಜಾ. ಏನಾರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಳೆ ಬಂದ್ಬಿಟ್ರೆ ಬೇಜಾರಾಗಿ ಹೋಗ್ಬಿಡುತ್ತೆ ಜೀವನ. ಏನಾಗಲ್ಲ ಬನ್ನಿ, ನಮ್ನ ಯಾರು ನೋಡ್ಬೇಕು, ಹೆಂಗೋದ್ರೂ ನಡೀತದೆ. ಚಳಿ ಹೊಡಿತಾಯ್ತಪ್ಪ. ಚಳಿ ಬಾರೆ ಬಳಿ. ಅದೇ ತಾನೇ ಸಾಂಗಪ್ಪ ಆಡಿದ್ದು ನಾನು. ಆಮೇಲೆ ಬೇಜಾರು ಮಾಡ್ಕೊಬಿಡ್ರಿ, ಏನೇನೋ ಮಾಡ್ತಾನೆ ನೀವು ವ್ಲಾಗೊಳ್ಳಿ ಅಂತ. ಸೊ ಬಾಯ್ಸ್, ಮೇನಾಗಿ ಗೊತ್ತಾಯ್ತು ಅನ್ಸುತ್ತೆ KLXಗೆ ಏನಾಗೈತೆ ಏನಾಗದೆ ಅಂತ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಯ್ಸ್. ಸೊ ಏನಾಯಿತು KLXಗೆ ಅಂತ ಗೊತ್ತಾಯ್ತು ಅನ್ಸುತ್ತೆ. ಸೊ ಏನು ಮಾಡ್ಬೇಕು ಗೊತ್ತಲ್ಲ, ಕಾಂಟೆಂಟ್ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.